ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೈಸೂರು ದಸರಾ ವಿಶ್ವವಿಖ್ಯಾತ ನಾಡ ಹಬ್ಬ, ಹಿಂದೂಗಳ ಹಬ್ಬ ಅಲ್ಲ, ಧಾರ್ಮಿಕ ಹಬ್ಬ ಅಲ್ಲ, ನಾಡ ಹಬ್ಬ ದಸರಾ ಉದ್ಘಾಟನೆ ವಿಚಾರವಾಗಿ ಈಗ ನಡೀತಿರುವಂತಹ BJP ಸಂಘ ಪರಿವಾರದ ಒಂದು ರೀತಿ ನೀಚ ರಾಜಕಾರಣ ಇದೆಯಲ್ಲ, ಅದನ್ನು ನೀವೆಲ್ಲರೂ ಗಮನಿಸ್ತಾನೆ ಇರ್ತೀರಿ. ಯಾಕೆಂದರೆ ಮುಸ್ಲಿಂ ಸಮುದಾಯದ ಒಬ್ಬರನ್ನು ಅದರ ಉದ್ಘಾಟನೆಗೆ ಆಹ್ವಾನಿಸಿದ್ದಾರೆ. ಭಾನು ಮುಷ್ತಾಕ್ ಅನ್ನುವಂತಹ ಇತ್ತೀಚೆಗಷ್ಟೇ ಬುಕರ್ ಪ್ರಶಸ್ತಿ ಪಡೆಕೊಂಡಂತಹ ಲೇಖಕಿ, ಕರ್ನಾಟಕಕ್ಕೆ ಕನ್ನಡ ಸಾಹಿತ್ಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ ಲೇಖಕಿ ಅದಕ್ಕೆ ಆಯ್ಕೆಯಾಗಿರುವುದರ ಬಗ್ಗೆ ಸಂತೋಷ ಪ್ರಕಟಪಡಿಸುವುದು ಬಿಟ್ಟು ಆಕೆ ಧರ್ಮವನ್ನು ಎಳ್ಕೊಂಡು ಬಂದು ಒಂದಷ್ಟು ಜನ ನೀಚ ರಾಜಕಾರಣ ಮಾಡ್ತಿದ್ದಾರೆ. ಇದು ಇವತ್ತು ನಿನ್ನೆಯದಲ್ಲ, ಇದು ಸಾವಿರಾರು ವರ್ಷಗಳ ಷಡ್ಯಂತ್ರ. ಹೇಗೆ ಏನು ಎಲ್ಲವನ್ನು ವಿವರಿಸ್ತೀನಿ ನೋಡಿ. ಸೊ ಏನಾಗ್ತಿದೆ ಈಗ, ಭಾನು ಮುಷ್ತಾಕ್ ಮುಸ್ಲಿಮರು, ಹಾಗಾಗಿ ದಸರಾ ಉದ್ಘಾಟನೆ ಅವರಿಂದ ಮಾಡಿಸಬಾರ್ದು. ಇದು ಒಬ್ಬರು ಮಾಜಿ ಸಂಸದ ಅಂತ ಕರೆಸ್ಕೊಳ್ಳುವ ಪ್ರತಾಪ್ ಸಿಂಹ ಅನ್ನುವಂಥ ಅಯೋಗ್ಯನ ಮಾತು. ಆತನನ್ನು ಅಯೋಗ್ಯ ಅಂತ ಯಾಕೆ ಕರಿತೀನಿ ಅಂದರೆ, ಆತನ ಸ್ವಂತ ಪಕ್ಷ BJPನೇ ಆತನನ್ನು ತೆಗೆದು ತಿಪ್ಪೆಗೆ ಎಸ್ದುಬಿಟ್ಟಿದೆ. ನೀನು ನಾಲಾಯಕು, ಮನೇಲಿ ಬಿದ್ದಿರು ಅಂತ. ಆದರೂ ಸಹ ಮತ್ತೆ ಏನಾದರೂ ಮಾಡಿ ಮುನ್ನೆಲೆಯಲ್ಲಿ ಬರಬೇಕು. ಈ ಕಂತ್ರಿ ಮಾಧ್ಯಮಗಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ. ನನ್ನಂತಹ ಕೋಮುದ್ವೇಷದ ಮಾತುಗಳ ಆಡೋರ ಮುಂದೆ 24 ಗಂಟೆ ಮೈಕ್ ಹಿಡಿತಾರೆ. ಇವರಿಗೆ ಹೊಟ್ಟೆಗೆ ಅನ್ನ ದುಡಿಯೋದಕ್ಕೆ ಅದೊಂದೇ ಮಾರ್ಗ ಗೊತ್ತಿರೋದು, ಸಮಾಜದಲ್ಲಿ ಬೆಂಕಿ ಹಚ್ಚು, ಆ ಬೆಂಕಿಯಲ್ಲಿ ಮೈ ಬೆಚ್ಚಗೆ ಮಾಡ್ಕೋ, ಅಂದರೆ ಸಂಪಾದನೆ ಮಾಡ್ಕೋ. ಹಿಂದೂ ಮುಸ್ಲಿಂ ತಂದಿಡ್ತೀನಿ ಅಂತ ಯಾವನೇ ಮಾತಾಡಿದ್ರು ಸಹ ಈ ಮಾಧ್ಯಮಗಳು, ಕೊಳಚೆ ಮನಸ್ಥಿತಿಯ ಮಾಧ್ಯಮಗಳು ಓಡಿ ಹೋಗ್ತವೆ. ಯಾವ ಒಂದು ಮಾಧ್ಯಮನೂ ಸಹ ಅವನು ಆ ರೀತಿ ಮಾತಾಡ್ತಿರ್ಬೇಕಾದ್ರೆ ಬಾಯಿ ಮುಚ್ಚಯ್ಯ, ಯಾಕೆ ಬೆಂಕಿ ಹಚ್ತೀಯ ನೀನು ಅಂತ ಕೇಳಿದವನು ಇಲ್ವೇ ಇಲ್ಲ. ಅಲ್ಲಿ ಹೋಗಿ ಇನ್ನೊಂದಷ್ಟು ಪಾಯಿಂಟ್ಗಳು ಇವರು ಎತ್ಕೊಡ್ತಾರೆ. ಹಿಂಗೆ ಸರ್, ಹಂಗೆ ಸರ್, ಹಂಗೆ ಸರ್, ಹಂಗೆ ಸರ್ ಅಂತ ಮಾನಗೆಟ್ಟ ಮಾಧ್ಯಮಗಳು. ಸೊ ಆ ಮಾಧ್ಯಮಗಳ ಮುಂದೆ ಒಂದೇ ಸಮ ಈ ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ ಬೋ ಅಂತ ಇರೋದು. ಅದನ್ನೊಂದು ಕಡೆ ನೋಡ್ತಿದ್ರೆ, ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ ಅಂತವರು ಅಷ್ಟು ದೊಡ್ಡ ಹುದ್ದೆಯಲ್ಲಿ ಇಟ್ಕೊಂಡು ಕೂಡ ನೀಚ ಮಟ್ಟದ ರಾಜಕಾರಣ ಬಿಡ್ತಾ ಇಲ್ಲ. ಏನು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಹಾಗಿಲ್ಲ. ಏನು ಯಾರಪ್ಪಂದದು ಚಾಮುಂಡಿ ಬೆಟ್ಟ, ಇಂಥವ್ರು ಹೋಗಬೇಕು ಇಂಥವ್ರು ಹೋಗಬಾರ್ದು ಅಂತ ಹೇಳೋದಕ್ಕೆ. ಅದೊಂದು ಸಾರ್ವಜನಿಕ ಸ್ಥಳ, ಯಾರು ಬೇಕಾದರೂ ಹೋಗ್ಬೋದು. ಆದರೆ ಇಲ್ಲ, ಯಾರು ಬೇಕಾದರೂ ಹೋಗಬಹುದು, ಯಾರು ಬೇಕಾದರೂ ಉದ್ಘಾಟನೆ ಮಾಡಬಹುದು. ಅದು ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋದೇ ಇವರ ವಾದ. ಅದು ನಮ್ಮ ಸಂಸ್ಕೃತಿ ಅಲ್ಲ. 2000-3000 ವರ್ಷಗಳಿಂದಲೂ ಇದು ನಮ್ಮ ಸಂಸ್ಕೃತಿ ಅಲ್ಲ. ನಾವು ಜಾತಿಯ ಆಧಾರದ ಮೇಲೆ ಯಾರು ಎಲ್ಲಿಗೆ ಹೋಗಬೇಕು, ಯಾರು ಏನು ಮಾಡಬೇಕು, ಎಷ್ಟರಲ್ಲಿರಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು ಸಹ ನಿರ್ಧರಿಸ್ತೀವಿ. ಅಂಥದ್ರಲ್ಲಿ ನೀವು ಮುಸ್ಲಿಂ ಒಬ್ಬರನ್ನು ದಸರಾದ ಉದ್ಘಾಟನೆ ಕರೆದುಬಿಟ್ಟಿದ್ದೀರಲ್ಲ ಅಂತ. 2017ರಲ್ಲಿ ನಿಸಾರ್ ಅಹಮದ್ ಅವರ ಕೈಲಿ ಮಾಡಿಸಿದಾಗ ಅಷ್ಟೇನು ಇವರು ಬಾಯಿ ಬಡ್ಕೊಂಡಿರಲಿಲ್ಲ. ಯಾಕೆಂದರೆ ಅವ್ರಿಗೊಂದು ಚೂರು ಆವಾಗ ಈ ಉನ್ಮಾದ ಕಡಿಮೆ ಇತ್ತು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರು. ಇದೇ ಪ್ರತಾಪ್ ಸಿಂಹ ಇವತ್ತು ಏನು ಒಂದೇ ಸಮ ಬಾಯಿ ಬಡ್ಕೊಳ್ತಾ ಇರುವ ಇದೇ ಪ್ರತಾಪ್ ಸಿಂಹ ಅದೇ ನಿಸಾರ್ ಅಹಮದ್ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡು ನಾನು ನಿಸಾರ್ ಅಹಮದ್ ಜೊತೆ ನಿಂತ್ಕೊಳ್ಳೋಂಥ ಯೋಗ್ಯತೆ ಹೊಂದಿದ್ದೀನಿ ಅಂತ ಜಂಬ ಕೊಚ್ಕೊಂಡಿದ್ದಿದೆ. ಆ ಫೋಟೋಗಳು ಇವತ್ತಿಗೂ ಇದೆ, ಆ ಕಾರ್ಯಕ್ರಮದ ವಿಡಿಯೋಗಳು ಇವತ್ತಿಗೂ ಇದೆ. ಆವಾಗ ಅಷ್ಟೇನು ಜಾಸ್ತಿ ರುಚಿಗೆದ್ದಿರಲಿಲ್ಲ ಇವರು, ಯಾಕೋ ಗೊತ್ತಿಲ್ಲ. ಆದರೆ ಈಗ ಅದನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಈಗ ಸಂಪೂರ್ಣವಾಗಿ ಮನೆಗೆ ಸೇರ್ಕೊಂಡ್ಬಿಟ್ಟಿದ್ದಾರಲ್ಲ, ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ. ಮಾಧ್ಯಮದವರಿಗೆ ಅಂಥ ನೀಚ ಮಾತುಗಳೇ ಬೇಕು, ಅಂಥ ನೀಚ ರೀತಿಯಾದಂಥ ಸಿದ್ಧಾಂತಗಳೇ ಬೇಕು. ಇವರು ಕೊಚ್ಚೆಯಲ್ಲಿ ಬೀಳ್ತಾರೆ, ಅವರು ಕೊಚ್ಚೆಯಲ್ಲಿ ಬೀಳ್ತಾರೆ. ಇಬ್ಬರು ಹಂದಿಗಳ ಥರ ಖುಷಿ ಪಡ್ತಾ ಇರ್ತಾರೆ ಕೊಚ್ಚೆಯಲ್ಲಿ. ಆದರೆ ಅದು ಆ ಕೊಚ್ಚೆ ಸಿಡಿದು ಇಡೀ ರಾಜ್ಯವನ್ನು, ಇಡೀ ದೇಶವನ್ನು ಹೇಗೆ ಕಳಂಕಕ್ಕೆ ದೂಡ್ತಾ ಇದೆ ಅನ್ನೋದು ಮಾತ್ರ ಇವರಿಗೆ ಪರಿಜ್ಞಾನಕ್ಕೆ ಬರೋದಿಲ್ಲ. ಪರಿಜ್ಞಾನಕ್ಕೆ ಬಂದರೂ ದೇ ಡೋಂಟ್ ಕೇರ್. ಯಾಕಂದರೆ ಅವ್ರಿಗೆ ಲಾಭ ಆಗಬೇಕಷ್ಟೇ. ಅದರಿಂದ ರಾಜ್ಯದಲ್ಲಿ ಏನಾಗುತ್ತೆ, ರಾಷ್ಟ್ರದಲ್ಲಿ ಏನಾಗುತ್ತೆ, ಸಮಾಜಕ್ಕೆ ಏನಾಗುತ್ತೆ, ಏನು ದೇ ಡೋಂಟ್ ಕೇರ್. ಸೊ 2-3 ಸಾವಿರ ವರ್ಷಗಳಿಂದ ದಲಿತ ಸಮುದಾಯವನ್ನು ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡದಂತಹ ಈ ಮನಸ್ಥಿತಿಗಳು, ಇದೇ ಮನುವಾದ, ಇದೇ ಹಿಂದುತ್ವ, ಇದೇ ಹಿಂದೂ ರಾಷ್ಟ್ರದ ಮೂಲ ತತ್ವ. ದಲಿತರು, ಅಸ್ಪೃಶ್ಯ ಸಮುದಾಯಗಳು ಯಾರೂ ಸಹ ದೇವಸ್ಥಾನದ ಕಡೆ ತಲೆ ಇಟ್ಟು ಮಲಗಬಾರ್ದು ಅಂತ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರ ಸಂವಿಧಾನಗಳು ಬಂದು ತಡೆದಿದ್ದಾವೆ. ಈಗ ಅಟ್ಲೀಸ್ಟ್ ನೇರವಾಗಿ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ, ಸಂವಿಧಾನದಲ್ಲಿ ಅವಕಾಶ ಇಲ್ಲ ಇವರು ಅದನ್ನು ತಡೆಯೋದಕ್ಕೆ.
ಆದರೆ ಅದಿನ್ನೂ ಜೀವಂತ ಇದೆ. ನಾವು ಯಾವತ್ತಿದ್ರೂ ಅದನ್ನು ವಾಪಸ್ ತರ್ತೀವಿ ಅನ್ನೋದೇನೆ ಈ ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನುವಂಥದ್ದು, ಹಿಂದುತ್ವ ಅನ್ನುವಂಥದ್ದು. ನಾವು ಅದನ್ನು ವಾಪಸ್ ತರ್ತೀವಿ. ಹಿಂದುತ್ವ, ಹಿಂದೂ ರಾಷ್ಟ್ರ ಅಂದರೆ ಬೇರೆ ಏನೂ ಅಲ್ಲ, ಮನುಸ್ಮೃತಿಯನ್ನು ಸಂವಿಧಾನ ಮಾಡೋದು, ಈ ದೇಶದ ದಲಿತ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು, ಅಸ್ಪೃಶ್ಯ ಜಾತಿಗಳನ್ನು ಮತ್ತೆ ಸಮಾಜದಿಂದ ಹೊರಗೆ ಹಾಕೋದು, ಅವ್ರಿಗೆ ವಿದ್ಯೆ ಇಲ್ಲದಂತೆ, ಅನ್ನ ಇಲ್ಲದಂತೆ ಅವ್ರನ್ನ ಮುಟ್ಟಿಸ್ಕೊಳ್ಳೋದೆ, ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ನೀರು ಮುಟ್ಟಂಗಿಲ್ಲ, ಸಲೂನ್ಗೂ ಹೋಗೋ ಹಾಗಿಲ್ಲ. ನೀವು ರಸ್ತೆಯಲ್ಲಿ ಬರಬೇಕಾದ್ರೂ ನಿಮಗೆ ನಿಗದಿತ ಸಮಯ ಇರುತ್ತೆ, ಆ ಸಮಯದಲ್ಲಿ ಬಂದು ನೀವು ನಡೆದಿದ್ದನ್ನು ನೀವೇ ಗುಡಿಸ್ಬಿಟ್ಟು ಮನೆಗೆ ಸೇರ್ಕೋಬೇಕು. ನಿಮ್ಮ ಯೋಗ್ಯತೆ ಅಷ್ಟೇ. ಯಾಕೆಂದರೆ ನಾವು ಹುಟ್ಟಿದ ಜಾಗದಿಂದ ಹುಟ್ಟಿಲ್ಲ ಅಂತ. ಇಡೀ ಸೈನ್ಸನ್ನೇ ಕಿಂಡಲ್ ಮಾಡೋ ರೀತಿಯಲ್ಲಿ ಇವರು ಹೇಳ್ತಾರಲ್ಲ ಈ ಅಯೋಗ್ಯರು, ನಾವು ಎಲ್ಲೆಲ್ಲಿಂದನೋ ಹುಟ್ಟುಬಿಟ್ಟಿದ್ದೀವಿ ಅಂತ. ಇಡೀ ಜಗತ್ತಿನಲ್ಲಿ ಮನುಷ್ಯ ಒಂದೇ ಜಾಗದಿಂದ ಹುಟ್ಟೋದು, ಅದು ಕಾಮನ್ ಸೆನ್ಸ್ ಇರುವ ಯಾರಿಗಾದರೂ ಗೊತ್ತಿರುತ್ತೆ. ಆದರೆ ಇವರಿಗೆ ಮಾತ್ರ ನಾವು ಅಲ್ಲಿಂದ ಹುಟ್ಟಿಲ್ಲ, ನಾವು ಎಲ್ಲೆಲ್ಲಿಂದನೋ ಹುಟ್ಟಿದ್ದೀವಿ, ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಹುಟ್ಟುಬಿಟ್ಟಿದ್ದೀವಿ. ಹಾಗಾಗಿ ನಾವು ಶ್ರೇಷ್ಠ. ಈ ಶ್ರೇಷ್ಠದ ವ್ಯಸನ ಮತ್ತು ಇಡೀ ಸಮಾಜವನ್ನು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಲಾಭಕ್ಕೆ ಅವರು ಶತಮಾನಗಳಿಂದ ಬಿಟ್ಟು ತಿಂದುಕೊಂಡು ಎಲ್ಲವನ್ನೂ ಅನುಭವಿಸ್ತಿದ್ರಲ್ಲ. ದೇವಸ್ಥಾನಗಳಲ್ಲಿ, ಗುಡಿಗಳಲ್ಲಿ, ಧರ್ಮದ ಕ್ಷೇತ್ರದಲ್ಲಿ, ಎಜುಕೇಷನ್ ಫೀಲ್ಡಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಎಲ್ಲದರಲ್ಲೂ ಸಹ ಎಲ್ಲ ಲಪಟಾಯಿಸಿ ಬಿಟ್ಟು ತಿಂದು ಎಲ್ಲ ನಮಗೆ ಬೇಕು, ನೀವು ಮುಟ್ಟಂಗಿಲ್ಲ, ನೀವು ಮಾತಾಡೋಂಗಿಲ್ಲ, ನೀವು ಬರೋಂಗಿಲ್ಲ, ನೀವು ಹೋಗಂಗಿಲ್ಲ, ಎಲ್ಲ ಮಾಡಿ ಎಲ್ಲ ತಾವೇ ಬಳದು ಬಾಯಿಗೆ ಹಾಕೊಳ್ತಿದ್ದು ಸಂಪೂರ್ಣವಾಗಿ ಸ್ಟಾಪ್ ಆಗೋಯ್ತಲ್ಲ. ಈಗ ಅದನ್ನು ಕದ್ದು ಮುಚ್ಚಿ ಮಾಡ್ತಾರೆ. ಮಾಡಿದ್ರೆ ಸಿಗಾಕೊಂಡ್ರೆ ಶಿಕ್ಷೆ ಆಗ್ತಿದೆ. ಅದನ್ನು ವಾಪಸ್ ತರಬೇಕಲ್ವಾ, ಅದನ್ನು ಜೀವಂತ ಇದೆ ಅಂತ ಇಡೀ ಸಮಾಜಕ್ಕೆ ತೋರಿಸ್ಬೇಕಲ್ವಾ. ಆ ಸಮಾಜಕ್ಕೆ ತೋರಿಸುವಂತಹ ಪ್ರಕ್ರಿಯೆನೇ ಇದು. ಬಾನು ಮುಸ್ತಾಕ್ ಅಂತವರು ಉದ್ಘಾಟನೆ ಮಾಡಬಾರ್ದು, ಚಾಮುಂಡಿ ಬೆಟ್ಟಕ್ಕೆ ಬರಬಾರ್ದು. ಯಾಕೆಂದರೆ ನಮ್ಮ ಸಂಸ್ಕೃತಿ ಇದು. ನಾವು ಮನುಷ್ಯರನ್ನು ಮನುಷ್ಯರಾಗಿ ನೋಡೋದಿಲ್ಲ, ನಾವು ಶ್ರೇಣೀಕೃತ ಸಮಾಜವನ್ನು ಒಪ್ಪುವಂಥವರು, ನಾವು ಇವರು ಇಲ್ಲಿ, ಅವರಲ್ಲಿ ಅಂತ ಹೇಳುವವರು. ನಮ್ಮ ಯೋಗ್ಯತೆ ಇಷ್ಟೇ, ನಮ್ಮ ನೀಚತನವನ್ನು ನಾವು ಬಿಟ್ಕೊಡೋದಿಲ್ಲ. ಅದನ್ನು ದಲಿತರಿಗೆ, ಅಸ್ಪೃಶ್ಯ ಸಮುದಾಯಗಳಿಗೆ ನೆನಪಿಸೋದಕ್ಕೆ ಇಂತಹ ಪ್ರಕರಣಗಳನ್ನು ಮಾಡ್ತಾರೆ. ನೆನಪಿಸ್ಬೇಕಲ್ಲ, ನಿಮಗೆ ಮುಂದಿದೆ, ಹಿಂದೂ ರಾಷ್ಟ್ರ ಮಾಡಿದ ತಕ್ಷಣ ನಿಮಗಿದೆ. ಇವ್ರನ್ನೇ ಹಿಂಗೆ ಮಾಡ್ತೀವಿ ಅಂದರೆ ನಿಮ್ಮನ್ನು ನೋಡಿ ಏನೇನು ಮಾಡ್ತೀವಿ. ಯಾಕಂದರೆ ನಿಮ್ಮನ್ನು ಆಲ್ರೆಡಿ ಒಂದು ಸಲ ಮಾಡಿದ್ವಿ, ಮಧ್ಯದಲ್ಲಿ ಏನೋ ತಡೆ ಆಗಿಬಿಟ್ಟಿದೆ ನಮ್ಮ ಮಹತ್ ಕಾರ್ಯಕ್ಕೆ. ಆ ಮಹತ್ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ, ಹಿಂದುತ್ವ ಪ್ರತಿಪಾದನೆ ಮಾಡ್ತೀವಿ, ನಿಮ್ಮನ್ನು ಮತ್ತೆ ಎಲ್ಲಿಡಬೇಕು ಅಲ್ಲಿ ಇಡ್ತೀವಿ. ನೋಡಿ, ಬುಕ್ಕರ್ ಪ್ರಶಸ್ತಿ ಪಡ್ಕೊಂಡು ಬಂದರೂ ಸಹ ಈ ವ್ಯಕ್ತಿನ ಹೆಂಗೆ ನಾವು ಆಟ ಆಡಿಸ್ತಿದ್ದೀವಿ, ಹೆಂಗೆ ಏನೆಲ್ಲ ಮಾಡ್ತಿದ್ದೀವಿ ಅಂತ. ಆದರೆ ಆಗಿನ ಕಾಲಕ್ಕೂ ಈಗ ಇರುವಂತಹದಕ್ಕೂ ವ್ಯತ್ಯಾಸ ಏನು ಅಂದರೆ, ಆಗ ಸ್ವತಃ ಮನುವಾದಿಗಳು ನೇರವಾಗಿ ಪುರೋಹಿತಶಾಹಿ ವರ್ಗ ಇಳಿದು ಆ ಕೆಲಸ ಮಾಡ್ತಿತ್ತು, ಆ ನೀಚ ಕಾರ್ಯವನ್ನು ಮಾಡ್ತಿತ್ತು. ಸಮಾಜದಲ್ಲಿ ಶ್ರೇಣೀಕೃತ ಸಮಾಜವನ್ನಾಗಿ ಅದನ್ನು ಪರಿವರ್ತಿಸಿ, ನೀನು ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಇದನ್ನು ಮುಟ್ಟಬೇಡ, ಅದನ್ನು ಮುಟ್ಟಬೇಡ, ಈ ರೀತಿಯಾದಂಥದ್ದನ್ನು ಪುರೋಹಿತಶಾಹಿ ವರ್ಗ ನೇರವಾಗಿ ಮಾಡ್ತಿತ್ತು. ಈಗ ಅವರ ಗುಲಾಮರು, ಗೇಟ್ ಕೀಪರ್ಸ್ ಇದ್ದಾರಲ್ಲ, ಈ ಪ್ರತಾಪ್ ಸಿಂಹನ್ ಅಂತವರು, ಶೋಭಾ ಕರಂದ್ಲಾಜೆ ಅಂತವರು, ಇನ್ನು ಅಂತಹರಾದ BJPಯಲ್ಲಿರುವಂಥವರು, RSSನ ಚಡ್ಡಿಯನ್ನು ತಲೆ ಮೇಲೆ ಇಟ್ಕೊಂಡು ಓಡಾಡುವಂತಹ ಕೊಳಕರು, ಗುಲಾಮಗಿರಿಯಲ್ಲಿ ಮುಳುಗಿರುವಂಥವರು, ಇವರೆಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ. ಇವರು ನಿಜವಾಗ್ಲೂ ಸಹ ಶೂದ್ರ ಸಮುದಾಯ, ಅಸ್ಪೃಶ್ಯ ಸಮುದಾಯ, ದಲಿತ ಸಮುದಾಯ, ಬುಡಕಟ್ಟು ಜನಾಂಗ ಎಲ್ಲರೂ ಹೇಳಬೇಕಾಗಿರೋಂಥ ನಿಮ್ಮ ಸಾವಿರಾರು ವರ್ಷಗಳ ದೌರ್ಜನ್ಯ ಇನ್ನೂ ನಡೆಯಲ್ಲ. ಯಾರು ಬೇಕಾದರೂ ಹೋಗ್ತೀವಿ ದೇವಸ್ಥಾನಕ್ಕೆ, ಯಾರು ಬೇಕಾದರೂ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಹೋಗ್ತೀವಿ, ನಮ್ಮ ಹಕ್ಕು ಅದು. ನೀವು ಯಾವನ್ನು ಕೇಳೋದಕ್ಕೆ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಂವಿಧಾನನೇ ನಮಗೆ ಅಲೋ ಮಾಡ್ತಿದೆ ಅಂತ ಹೇಳಬೇಕು. ಆದರೆ ಇವರು ಒಂದಷ್ಟು ಬ್ರೈನ್ ವಾಶ್ ಆಗಿರೋ ಜನ ಇದ್ದಾರಲ್ಲ, ಗೇಟ್ ಕೀಪರ್ಗಳಾಗಿದ್ದಾರಲ್ಲ, ಮನುವಾದಿಗಳ ಗೇಟ್ ಕೀಪರ್ಗಳಾಗಿದ್ದಾರೆ. ಅವರು ಗುಲಾಮಗಿರಿಯಲ್ಲೇ ಏನೋ ಇದೆ ಅಂದ್ಕೊಂಡ್ಬಿಟ್ಟಿದ್ದಾರಲ್ಲ, ಆ ನಶೆಯಲ್ಲಿ, ಹಿಂದುತ್ವದ ನಶೆಯಲ್ಲಿ ಮುಳುಗೋಗಿದ್ದಾರಲ್ಲ. ಇವ್ರಿಗದು ಅರ್ಥ ಆಗಲ್ಲ. ಅವರನ್ನು ಬಳಸ್ಕೊಂಡು ನೆಮ್ಮದಿಯಾಗಿ ಇವರು ತುಪ್ಪ ತಿನ್ಕೊಂಡು ಮನೇಲಿ ಕೂತ್ಕೊಂಡು ಕೀ ಕೊಡೋದು ಇಂಥವ್ರಿಗೆ ಕೊಡ್ತಾರೆ. ಈ ಅಯೋಗ್ಯರಿಗೆ, ಈ ಸ್ವಾರ್ಥಿಗಳಿಗೆ 4 ಓಟ್ ಬೀಳುತ್ತೆ ಅಂತನೋ, ಇನ್ನೇನೋ ಒಂದು ದೊಡ್ಡ ಇದು ಸಿಗುತ್ತೆ ಅಂತನೋ ಇನ್ನೂ ಕೆಲವರಿದ್ದಾರೆ. ಪುರೋಹಿತಶಾಹಿಯ ಕಾಲು ತೊಳೆದು ಅವ್ರ ಪಾದಪೂಜೆ ಮಾಡಿ ಅವರ ಗುಲಾಮಗಿರಿ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾನೇನೋ ದೊಡ್ಡದಾಗಿ ಆಗ್ಬಿಡ್ತೀನಿ ಅಂತ ಆ ಕಾರಣಕ್ಕೂ ಒಂದಷ್ಟು ಜನ ಇದರಲ್ಲಿ ಇಳಿದಿದ್ದಾರೆ. ಇದು ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನ ವಿರೋಧಿಸ್ತಾ ಇರೋದಲ್ಲ, ಇದು ದಲಿತರಿಗೆ ಕೊಡ್ತಾ ಇರೋ ಎಚ್ಚರಿಕೆ. ನಿಮ್ಮನ್ನು ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ವಿ, ನೀವು ಈಗ ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಿ, ಮತ್ತೆ ಇಡ್ತೀರಿ, ನೋಡಿ ಹೇಗೆ ಮಾಡ್ತೀವಿ ನಾವು. ಇದು ಸ್ಯಾಂಪಲು, ಇದು ತಾಲೀಮು ಅಂತ ಹೇಳುತ್ತಿರುವಂಥದ್ದು.
ಇದನ್ನು ಎಲ್ಲ ಅಸ್ಪೃಶ್ಯ ಸಮುದಾಯಗಳು, ಶೂದ್ರ ಸಮುದಾಯ ಅರ್ಥ ಮಾಡಿಕೊಳ್ಳಬೇಕು. ಆಗ ಮಾತ್ರ ಇಂತಹ ನೀಚರು ಬಾಯಿ ಬಿಡೋದಕ್ಕೆ ಹೆದರ್ತಾರೆ. ಇಂಥ ಕಚಡ ಮಾಧ್ಯಮಗಳು, ಮನುವಾದಿಗಳಿಂದ ತುಂಬಿ ಹೋಗಿರುವ ಕಚಡ ಮಾಧ್ಯಮಗಳು ಇಂತಹ ಬೆಂಕಿ ಹಚ್ಚೋ ಕೆಲಸವನ್ನು ಬಿಡುತ್ತಾರೆ. ಎಲ್ಲಿ ಯಾವನು ಒಂದು ಧರ್ಮದ ವಿರುದ್ಧ ಬೊಗಳ್ತಾನೋ, ಯಾವನು ಒಂದು ಜಾತಿ ವ್ಯವಸ್ಥೆಯನ್ನು ಸಮರ್ಥನೆ ಮಾಡ್ತಾನೋ ಅವನನ್ನು ದೇವ್ರ ಥರ, ಹೀರೋ ಥರ ಮೈಕ್ ಹಿಡಿದು ಬಿಂಬಿಸೋದು, ಹೀರೋ ಥರ ಬಿಂಬಿಸೋದು. ಇದು ಇವರ ಯೋಗ್ಯತೆ. ನಾನು ಇದರಲ್ಲಿ ಟಿಪ್ಪು ಸುಲ್ತಾನ್, ಹೈದರಾಲಿ ಕೊಟ್ಟಿರುವಂತಹ ಕೊಡುಗೆ ಏನು, ಮೈಸೂರು ದಸರಾ ಹೇಗೆ ಏನೋ ಅದರ ಬಗ್ಗೆ ನಾನು ಹೋಗೋದೇ ಇಲ್ಲ. ನಾನು ನೇರ ನೋಡುವಂತಹದ್ದು ಇದು ದಲಿತರಿಗೆ ಒಂದು ಪಾಠವಾಗಬೇಕು, ದಲಿತರಿಗೆ ಎಚ್ಚರಿಕೆ ಆಗಬೇಕು, ಅಸ್ಪೃಶ್ಯ ಸಮುದಾಯಗಳಿಗೆ ವಾರ್ನಿಂಗ್ ಆಗಬೇಕು ಅಂತ ಮಾಡ್ತಾ ಇರುವಂಥದ್ದೇ ಹೊರತು ಮುಸ್ಲಿಮರು ನೆಪ ಮಾತ್ರ. ಅಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.